ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ನೋಡಿದಾರೆ ಬೂಮರ್ ಡುಡಿ. ಇವತ್ತೆಲ್ಲಂದರೆ ಅದೇ ನೀವು ನೋಡಿರ್ತೀರ ಆನ್ಲೈನ್ ಟೈಟಲ್ ನೋಡಿ, ಅದೇ ರ್ಯಾಪಿಡೋ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಇದ್ದೀನಿ. ಬನ್ನಿ ಮೋಟರ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹಲೋ ಗೈಸ್, ಅದೇ ಇವಾಗ ನೋಡಿರ್ತೀರಾ ರ್ಯಾಪಿಡೋ ಕ್ಯಾಪ್ಟನ್ ಮಾಡೋಣ ಅಂತ. ನಮ್ಮ ಡೂಡ್ ಒಬ್ಬ ಇಲ್ಲಿದ್ದಾನೆ. ಹಾಯ್ 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 ಹಾಯ್. ನಾವು ಇನ್ನು ಆನ್ಲೈನ್ ಹೋಗೋದು ಮುಂಚೆ ನಮ್ಮ ಹುಡುಗ ಸಿಕ್ಕವ್ರು ಮಾತಾಡ್ಬಿಟ್ಟು ಮಾಡೋಣ ಅಂತ ಮಾಡ್ತೀನಿ ರೀ ಗಾಯ್ಸ್. ಫ್ರೆಂಡ್ಸು ಸಿಕ್ಕಿದ್ರು, ಮಾತಾಡಿಕೊಂಡು ಈಗ ರ್ಯಾಪಿಡೋ ಕ್ಯಾಪ್ಟನ್ ಆಟೋ ಸಾರಿ ಒಂದು ನಿಮಿಷ ಬಾಯಿ ಬೇರೆ ತೊದಲ್ತೈತೆ. ಈ ರ್ಯಾಪಿಡೋ ಕ್ಯಾಪ್ಟನ್ ಎಲ್ಗೂ ಹೋಯ್ತದೆ, ಆಗಾಗ ಆ್ಯಪ್ ಕಾಣಿಸೋದಿಲ್ಲ, ಮಾಯ ಆಗ್ಬಿಡ್ತದ. ಇಲ್ಲಿ ಆಟೋ ಓಡಿಸ್ತಾರೆ ನಮ್ಮ ಸ್ನೇಹಿತರೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನೇನು ಸಂಪಾದನೆಗೋಸ್ಕರ ಅಲ್ಲ ಮಾಡ್ತಿಲ್ಲ, ಸುಮ್ಗೆ ಇರೋ ಬದಲು ಸ್ವಲ್ಪ ಸಂಪಾದನೆ ಮಾಡೋಣ, ಹಂಗೆ ನಮ್ಮ ಜನರನ್ನು ಸ್ವಲ್ಪ ಹೆಲ್ಪ್ ಮಾಡೋಣ, ಸ್ವಲ್ಪ ಹಾಗೆ ವೀಡಿಯೋಗೆ ಇದು ಮಾಡೋಣ ಅಂತ. ಗುಡ್ ನೆಟ್ವರ್ಕ್ ಅಂತೆ, ಹೈ ಡಿಮ್ಯಾಂಡ್ ಏರಿಯಾಸ್ ನೋಡೋಣ. ಓಹೋ, ಚಿಕ್ಕಪೇಟ್ ಮಾರ್ಕೆಟ್ ಸೈಡ್ ಐತೆ, ಅದೆಲ್ಲ ನಮ್ಗೆ ಬೇಡ ಸದ್ಯಕ್ಕೆ. ಯಾವುದಾದ್ರು ಆರ್ಡ್ರ್ ಬಂದರೆ ಎತ್ಕೊಂಡು ಹೋಗೋಣ. ಆಟೋ ಅವರೇ ದಯವಿಟ್ಟು ಶ್ರಮಿಸ್ಬಿಡಿ, ಯಾರಾದರೂ ಆರ್ಡ್ರ್ ಬಂದರೆ ಓಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ನೋಡೋಣ ಗಾಯ್ಸ್, ಇಲ್ಲಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಬನ್ನಿ. ಟಿಪ್ಸ್ ಬೇರೆ 10 ರೂಪಾಯಿ ಕೊಡ್ತಾರಂತೆ, ಎಲ್ಲಿ ಪಿಕಪ್ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ರೀ. ಫಸ್ಟ್ ಟೈಮ್ ನಾನು. ಎಲ್ಲಿಗೆ ಲೊಕೇಶನ್ನು ಓಪನ್? ಇಲ್ಲೇ ರೆಕಾರ್ಡಿಂಗ್ ಆಗ್ತದೆ. ಯಾರೋ ದಯವಿಟ್ಟು ಇದು ಆದರೆ ಸಂತೋಷ. ಏನಂದರೆ ನೋಡೋಣ. ಫಸ್ಟ್ ಕಸ್ಟಮರ್ ನಂದು ಇದೆ ರ್ಯಾಪಿಡೋಲ್ಲಿ, ಫಸ್ಟ್ ಡ್ಯೂಟಿ ಆನ್ ಫಸ್ಟ್ ಕಸ್ಟಮರ್. ಹೆಂಗಿರ್ತಾರೆ ಏನಂತ ಗೊತ್ತಿಲ್ಲ ನಿಜವಾಗ್ಲೂ. ಏನಾದರೂ ಓಕೆ ವಿಡಿಯೋಗೆ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ನೋಡೋಣ ಬನ್ನಿ. ಹೆಂಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಗಾಯ್ಸ್. ಫುಲ್ಲು ಟ್ರಾಫಿಕ್ಕು. ಲೊಕೇಶನ್ ಹತ್ರ ಬಂದಾಯಿತು, ಕಸ್ಟಮರ್ ಕಾಲ್ ಮಾಡೋಣ, ಅವ್ರೇನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಇರ್ರಿ. ಲೊಕೇಶನ್ ರೀಚ್ ಆಗೋಯ್ತು, ಬನ್ನಿ ನೋಡೋಣ ಅವ್ರು ಹೆಂಗೆ ಹೇಳ್ತಾರೆ ಏನಂತದ ಗೊತ್ತಿಲ್ಲ. ಕಸ್ಟಮರ್ ಕಾಲ್ ಮಾಡಿಬಿಟ್ಟು ನೋಡ್ತೀನಿ. ಎಲ್ಲಿ ಹೇಳಿ? ದಾವಣಗೆರೆ ಬೆಣ್ಣೆ ದೋಸೆ ಸ್ವಲ್ಪ ಮುಂದೆ ಇದೆ, ರೈಟ್ ಸೈಡಲ್ಲಿ. ನನಗೆ ಒಂದು ಇವಾಗ ನೀವೆಲ್ಲೂ ಹೋಗ್ಬೇಕು ಹೇಳಿ, ಡ್ರಾಪ್ ಲೊಕೇಶನ್ ಗೊತ್ತಿಲ್ಲ. ಆನಂದ್ರ ಸರ್ ಬ್ರದರ್, ಇಲ್ಲಿ ಚೂರು ಮುಂದೆ ಬರ್ತಿಲ್ಲ, ಒಂದು ಎಕ್ಸ್ಪಲ್ಸಲ್ಲಿ ಇದ್ದೀನಿ. ಯಾಕೆ ಫುಲ್ ಜಾಮ್ ಆಗಿಬಿಟ್ಟಿದೆ ರೋಡು, ತಿರುಗಿಸ್ಕೊಂಡು ವೈಟ್ ಕಲರು. ನಾನು ರೈಟ್ ಸೈಡಲ್ಲೇ ಇದ್ದೀನಿ, ನಿಮಗೆ ಬಂದರೆ ನಿಮ್ಗೆ ಒಂದು ನಿಮಿಷ ಅಣ್ಣ. OTP ಇಲ್ಲ ಅಣ್ಣ? 4482. ಸಾರಿ 4482. ಹಾಂ ಹತ್ತಿ ಅಣ್ಣ. ಹೋಗ್ಲಾ? ಆಯ್ತು, ಒಂದು ನಿಮಿಷ. ಹಾಂ ಗೈಸ್, ಈಗ ಅವ್ರ ತಗ ಮಾತಾಡಿದೆ, ಒಪ್ಕೊಂಡ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಅವ್ರನ್ನ ಕೇಳ್ಬಿಟ್ಟು ಮಾಡೋದೊಂದು ಒಬ್ರಿಗೆ ಇಷ್ಟ ಇರುತ್ತೆ, ಒಬ್ರಿಗೆ ಇಷ್ಟ ಇರೋಲ್ಲ. ಅದಕ್ಕೋಸ್ಕರ ಅವ್ರನ್ನ ಕೇಳ್ಬಿಟ್ಟೆ ಒಪ್ಕೊಂಡ್ರು, ಮಾಡಲ್ಲ ಅಂತ ಮಾಡಿ ಅಂದರು. ಇಲ್ಲಿಂದ KR ಮೆಜೆಸ್ಟಿಕ್ಗಂತೆ. ಲೊಕೇಶನ್ ಬಂದು 3.3 ಕಿಲೋಮೀಟರ್ಸ್ ಇದೆ. ರೋಡ್ ಬ್ಲಾಕ್ ಆಗಿದೆಯಲ್ಲ, ಮುಂದೆ ಹೋಗಿ ಸುತ್ಕೊಂಬರ್ಬೇಕು. ಗಾಯ್ಸ್, ಆನಂದ್ರ ಸರ್ಕಲ್ಗಂತೆ. ನಂಗೆ ಲೊಕೇಶನ್ ಗೊತ್ತು, ಈ ಮ್ಯಾಪ್ ಇದ್ದರೆ ಸ್ವಲ್ಪ ಆಟೋ ಅವರ ಮೆಜೆಸ್ಟಿಕ್ ಸೈಡ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕೋಸ್ಕರ ಮ್ಯಾಪ್ ಆಫ್ ಮಾಡ್ಬಿಟ್ಟು ಹೋಗ್ತೀನಿ. ನನಗೆ ಗೊತ್ತು ಲೊಕೇಶನು. ಹೆಂಗಿದೆ ಚಾರ್ಜ್ ಸ್ವಲ್ಪ ಉಳಿತದೆ. ಬನ್ನಿ ಮುಂದೆ ಹಂಗೆ ಕಂಟಿನ್ಯೂ ಮಾಡೋಣ. ಫುಲ್ ರೋಡೆಲ್ಲ ಜಾಮ್ ಆಗಿದೆ, ಹೆಂಗೆ ಎತ್ತಂತ ಹೋಗೋದಂತ ಗೊತ್ತಿಲ್ಲ. ಗಾಯ್ಸ್, ಈಗ ಮೆಜೆಸ್ಟಿಕ್ ಬಂದಾಯಿತು. ಇನ್ನೇನು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇರಬೇಕು ಲೊಕೇಶನ್ಗೆ, ಡ್ರಾಪ್ ಲೊಕೇಶನ್ಗೆ. ಈಗ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಈ ರೈಲ್ವೆ ಸ್ಟೇಷನಿಂದ ಇನ್ನೊಂದು ಅದೇ ನೆಕ್ಸ್ಟ್ ಸರ್ಕಲ್ ರೈಟ್ ತೊಗೊಂಡ್ರೆ ಆನಂದ್ರ ಸರ್ಕಲ್ಲು ಅವ್ರ ಡೆಸ್ಟಿನೇಷನ್ ಬರುತ್ತೆ.
ಡ್ರಾಪ್ ಮಾಡೋಣ, ಆಮೇಲೆ ರಿವ್ಯೂ ಹೆಂಗೆ ಕೊಡ್ತಾರೆ ನೋಡೋಣ. ಓಕೆನಾ? ಗಾಯ್ಸ್, ಈ ಸಿಗ್ನಲ್ ಬಿಡ್ತು ನೋಡಿ. ಓಹೋ, ನಾಳೆ ಗಣರಾಜ್ಯೋತ್ಸವ ಅಲ್ವಾ? ಗಣರಾಜ್ಯೋತ್ಸವಕ್ಕೆ ಫುಲ್ಲು ಡೆಕೋರೇಷನ್ ಮಾಡ್ತವ್ರೆ. ಏನೋ ಈಗ ಕರೆಕ್ಟಾಗಿ ಇನ್ನೊಂದು 200-300 ಮೀಟರ್ಸ್ ಆ ಸಿಗ್ನಲ್, ಈಗ ಸಿಗ್ನಲ್ ದಾಟೋದಲ್ಲ, ಈ ಸರ್ಕಲ್ ದಾಟಿ ಸ್ವಲ್ಪ ಮುಂದೆ ಪ್ರೇಯರ್ ಕಾಡ ಹೋದರೆ ಅವ್ರ ಡೆಸ್ಟಿನೇಷನು. ಅವ್ರ ಡೆಸ್ಟಿನೇಷನ್ ಬಂತು. ನೋಡೋಣ ಬನ್ನಿ. ಇದೇ ನನ್ನ ಫಸ್ಟ್ ರೈಡು ಸಚ್ಚೆ ಡ್ಯಾಮ್. ಅದು ಹೆಂಗೆ ಎತ್ತ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನೂ ಕ್ಯಾಮ್ರಾ ಇನ್ನೂ ಹೆಂಗೆ ಕರೆಕ್ಟಾಗಿ ಆ್ಯಂಗ್ಲಿ ಇಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ. ಎಲ್ಲ ಹೆಲ್ಮೆಟ್ ಎಲ್ಲ ಬೇರೆ ಬೇರೆ ಅಲ್ವಾ? ನೋಡೋಣ ಬನ್ನಿ. ಇಲ್ಲೇ ಲೆಫ್ಟ್ ಸೈಡ್ ಹಾಕ್ಲಾ? ಲೆಫ್ಟ್ ಸೈಡ್ ಹಾಕ್ಲಾ ಮುಂದೆ ಹಾಕ್ಲಾ? ಎಲ್ಲ ಹಾಕ್ಲಿ? ಇವರು ಡೆಸ್ಟಿನೇಷನ್ ಬಂತು ಗುರು. ಹೆಂಗಿದ್ರು ಓಕೆ ಬ್ರದರ್, ಹೆಂಗಿದ್ರು ಓಕೆ ಪರವಾಗಿಲ್ಲ. 51 ರೂಪೀಸ್ ಆಯಿತು. ಹಾಂ, ಕ್ಯಾಶ್ ಚೇಂಜ್ ಇಲ್ಲ. ಆದರೆ ನನ್ನ ತಗ ಚೇಂಜ್ ಇಲ್ಲ. 50 ರೂಪಾಯಿ ಇಲ್ಲ. ಹಾಂ, ಮಾಡಿ ಸ್ಕ್ಯಾನರಾ? ಹಾಂ, ಸ್ಕ್ಯಾನರ್ ಕೊಟ್ಟೆ. ತಿರ್ಗಾ ಇಲ್ಲಿಂದ ಕಲಾಸಿ ಪಳ್ಳಿಕ್ಕೆ ಸ್ಕಿಪ್ ಹೊಡ್ಯೋಣ. ಗೋ ಟು ಡೆಸ್ಟಿನೇಷನ್. ಓಹೋ, ಇಲ್ಲಿಂದ ಹೆಂಗೆ ಹೋಗ್ಬೇಕಾ? ಸಿಗ್ನಲ್ ಇದೆ, ಅಚಲ್ಜಿ ಹೋಗ್ಬಿಡೋಣ. ಸರಿ ಗಾಯ್ಸ್, ಸೆಕೆಂಡ್ ಆರ್ಡ್ರ್ ಬಂತು ಇಲ್ಲಿಂದ ಕಲಾಸಿ ಪಳ್ಳಿಕ್ಕೆ. ಇವಾಗ ಎಲ್ಲಿದ್ದೀನಿ ಕರೆಕ್ಟಾಗಿ ಲೊಕೇಶನ್ ಬಂದು ನನಗೆ ಕರೆಕ್ಟಾಗಿ 400 ಮೀಟ್ರ್ ಇದೆ. ಬನ್ನಿ ಇಲ್ಲಿಂದ ಹೋಗೋಣ. ಎಲ್ಲಿ ಅದು ಅಲ್ಲೊಂದೇನೋ MRP ಏನೋ ಬರುತ್ತೆ, ಅಲ್ಲೇ ಅನಿಸುತ್ತೆ. ನೋಡ್ಕೊಳ್ಳೋಣ ಬನ್ನಿ. ನಂದು ಸೆಕೆಂಡ್ ಆರ್ಡ್ರ್ ಇದು. ಇಲ್ಲಿಂದ ಕಲಾಸಿ ಪಳ್ಳಿಯ ಸೆಕೆಂಡ್, ಅದೇ 2ನೇ ಟ್ರಿಪ್ಪು ಇದು. ಎಷ್ಟು ನಾನು ಪ್ರಾಮಿಸ್ ರೇಟ್ ಏನಂತ ನೋಡಿಲ್ಲ, ಪಟ್ಟಂತ ಬಂತು, ಅಕ್ಸೆಪ್ಟ್ ಮಾಡಿದೆ. ಏನು ರೇಟ್ ಇತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಫಸ್ಟ್ ಕಸ್ಟಮರ್ ಸಿಕ್ಕಾಪಟ್ಟೆ ಹ್ಯಾಪಿ. ಥ್ಯಾಂಕ್ಸ್ ಬ್ರದರ್. ಅವರು ಏನು ಹೇಳಿಲ್ಲ, ಈ ಥರ ಮಾಡಬೇಡ ಹಂಗೆ ಏನು ಮಾತಾಡಲ್ಲ. ಅವ್ರು ಎಷ್ಟು ಓಕೆ ಬ್ರದರ್, ನೋ ಪ್ರಾಬ್ಲಮ್ ಅಂತಲೇ ಅಂದ್ಬಿಟ್ರು. ನಂಗೆ ಅದೇ ತುಂಬ ಖುಷಿ ಆಯ್ತು. ಫಸ್ಟ್ ಕಸ್ಟಮರು ಅವ್ರದಾಗ ಮಾತಾಡೋಷ್ಟಲ್ಲಿ ಸ್ವಲ್ಪ ಅರ್ಜೆಂಟ್ಗೆ ಹೋಗ್ಬಿಟ್ರು, ಏನೋ ಮಾತಾಡಬೇಕಾಗಿತ್ತು. ಓಕೆ ಗಾಯ್ಸ್, ಅಯ್ಯೋ ಈ ಕಡೆಲ್ಲ ಲೆಫ್ಟ್ ಸೈಡ್ ಫುಲ್ ಆಟೋವ್ರು ಇದ್ದಾರೆ. ಲೆಫ್ಟ್ ಸೈಡ್ ಬೇಡ, ರೈಟ್ ಸೈಡ್ ಹಾಕೋಬಿಡೋಣ ಗಾಡಿ. ಆಮೇಲೆ ಅವರು ಸುಮ್ಮನೆ ಯಾಕೆ ಜಗಳ ಮಾಡೋದು. ಗಾಡಿ ಸೈಡ್ಗೆ ಹಾಕ್ಕೊಂಡು ಫೋನ್ ಮಾಡೋಣ. ಅರೈವ್ ಆಗ್ಬಿಟ್ನಲ್ಲ ಗುರು, ಕಾಲ್ ಮಾಡೋಣ. ಏನೋ ಒಂದು ಹುಡ್ದು ಕಾಲ್ ಹೊಡಿಯೋದಷ್ಟೇ. ಇದು ಯಾರೋ ಜೆನ್ಸ್ ಇರಬೇಕು. ಹಲೋ ಅಣ್ಣ, ರ್ಯಾಪಿಡ್ ಅಣ್ಣ. ಇಲ್ಲಿ ಲೊಕೇಶನ್ ತೆಗಿದ್ದೀನಿ. ಲೊಕೇಶನ್ ಓಕೆ. ಎಲ್ಲಿದ್ದೀರಾ ಅಣ್ಣ? हिंदी में बता। हाँ हिंदी बात कर। हाँ बोलो, किधर है भैया आप? मैं अभी इधर, क्या नाम है इधर? आजू बाजू कौन सा के? मालूम है ना? मैं डिस्ट्रिक्ट मालूम है आपको। लोकेशन डालना उधर ही हूँ। आप किधर? उधर एक विजय कैफे है ना? मैं लोकेशन कैसा भेजेगा? गाइस मार्केट तक ಬಂದಿದ್ದೀನಿ. ಫುಲ್ಲು ಜಾಮ್. ಹೋಗಿ ಮಾರ್ಕೆಟ್ ಅದು ಇದು ಕರ್ಕೊಂಬರೋಕ್ಕೆ ಮ್ಯಾಪು ಒಳಗಡೆ ಒಡೆ ಸುತ್ತಿಸ್ಬಿಡ್ತು ಹೋಗು. ಯಾಕಂದರೆ ಈ ನಾನು ದೊಡ್ಡ ಮೇನ್ ಏರಿಯಾ ಜಾಗದಲ್ಲೆಲ್ಲ ಏನು ಮಾಡ್ತೀನಿ ಅಂದರೆ ಇದು ಸಾರಿ ಫೋನ್ ಆಫ್ ಮಾಡ್ಬಿಡ್ತೀನಿ ಡಿಸ್ಪ್ಲೇ. ಬಿಕಾಸ್ ಆಟೋರು ಯಾಕೆ ಜಗಳ ಆಗೋರು. ರೂಟ್ ಗೊತ್ತಿರೋ ಹೆಂಗೆ ಹೋಗ್ಬೇಕು ಒಂದ್ಸಲ ನೋಡ್ಕೊಂಬಿಟ್ರೆ ಸಾಕು. ಅದಾದಮೇಲೆ ಹೆಂಗೆ ಹೋಗೋದು ಒಟ್ಟು ಪರವಾಗಿಲ್ಲ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಮಾರ್ಕೆಟು.
ಮಾರ್ಕೆಟ್ ಸಿಗ್ನಲ್ ರೈಟ್ ತೊಗೊಂಡೋದ್ರೆ ಸ್ಟ್ರೈಟ್ ಒಂದೇ ಕಲಾಸಿಪಳ್ಯ. ಅವ್ರು ಡ್ರಾಪ್ ಡೆಸ್ಟಿನೇಷನ್ಗೆ ಇನ್ನೂ ಒಂದು ಅರೌಂಡ್ 1.5 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅರೌಂಡ್ ಇರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಹಾಂ, ಬನ್ನಿ ನೋಡೋಣ ಸೆಕೆಂಡ್ ಟ್ರಿಪ್ಪು. ನಾಳೆ ಬೇರೆ ಶಿಫ್ಟ್. ಯಾರು ಗುರು ಈ ಕೇರಳ ಗುರು ಹೆಲ್ಮೆಟ್ ಆಡ್ಸ್ಕೊಂಡು ಕೂತಾನೆ. ಹೆಲ್ಮೆಟ್ ಬಿತ್ತು ಅಂದ್ಕೊಂಡಾನೆ. ಹೆಲ್ಮೆಟ್ ಇಸ್ಕೊಂಬರಕ್ಕೆ ನಾನು ಯಾರು ಹಚ್ಚಿಲ್ಲ ತಾನೆ, ಯಾರು ಹಚ್ಚಿಲ್ಲ ಗುರು. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂಥರ. ಅವ್ರದ್ದಾದ್ರೂ ಜೋಪಾನ, ಅವ್ರದ್ದಾದ್ರೂ ಜೋಪಾನ, ನಮ್ಮದಾದ್ರೆ ಕೇರ್ಲೆಸ್ಸು. ಏನೋ ವಿಷಯಕ್ಕಲ್ಲಿ ಬಿಳಿಸಿರ್ತಾರೆ. ಪರವಾಗಿಲ್ಲ ಬೇಟ್ಲಿ ಚಲೋ. ಹಾಂ, ನೋಡುಗರು ನಾವು ಹೆಂಗಂದರೆ ಓಪನಾಗಿ ಮನಸ್ಸಲ್ಲಿ ಏನಿತ್ತು ಅದನ್ನ ಹೇಳ್ಬಿಡ್ತೀವಿ. ಬೇರೆಯವ್ರ ಥರ ಯೂಟ್ಯೂಬರ್ ಥರ ಅಲ್ಲ ನಾವು. ಅಯ್ಯೋ ಪಾಪ ಅವ್ರೇನು ಮಾಡ್ತಾರೆ, ಅದು ಹೆಂಗೆ ಬಿದ್ದೋಯ್ತು ಅಂತ. ನಮಗೆ ನಾಟಕ ಹೊಡೆಯೋ ಸೀನಲ್ಲ ಎಲ್ಲ ಗುರು. ಏನಿದೆಯೋ ಮನಸ್ಸಲ್ಲಿ ಹೇಳ್ಬಿಡ್ಬೇಕು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ಮನಸ್ಸಲ್ಲಿ ಇಟ್ಕೊಂಡು ಬೈಯೋದಲ್ಲ, ಓಪನಾಗಿ ಹೇಳ್ಬಿಡೋದು. ಯಾರಾಗಿದ್ರು ಅಷ್ಟೇ. ಅದು ನಾನು ತಪ್ಪೇ ಮಾಡಿದ್ರು ಸರಿ, ಯಾರೇ ಮಾಡ್ದಂತ ತಪ್ಪೇ ಅಲ್ವಾ, ಹೇಳ್ಬಿಡ್ಬೇಕು ಆ ಮನಸ್ಸು. ಯಾಕಂದರೆ ನಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಅನ್ಕೊಂಬಿಡ್ಬೇಕು. ಆಮೇಲೆ ವೀಡಿಯೋಲಿ ಒಂಥರ ಹೇಳ್ಬಿಡೋದು, ಆಮೇಲೆ ಓಡೇ ಒಂಥರ ಹಂಗಲ್ಲ ನಾವೆಲ್ಲ ಗುರು. ಮಾರ್ಕೆಟ್ ಸಿಗ್ನಲ್ ಬಂದಿದ್ದೀನಿ ಗುರು. ಅವರು ಏನಂದರೆ ಈ ಕಲಾಸಿಪಳ್ಳಿ ಬಸ್ ಸ್ಟಾಪ್ ಬುಕ್ ಮಾಡಿದ್ದಾರೆ ಅಷ್ಟೇ. ಅವರು ಎಲ್ಲೂ ಹೋಗ್ಬೇಕು ಎತ್ತ ಅಂತ ಗೊತ್ತಿಲ್ಲ. ಯಾಕಂದರೆ ಅವರು ಇದು ಕಲಾಸಿಪಳ್ಯದಲ್ಲಿ ಟ್ರಾವೆಲ್ಸ್ಗಳು ಬರಲ್ವಾ, ಆ ಟ್ರಾವೆಲ್ಸ್ಗೆ ಇದು ಏನದು ಬಸ್ ಬುಕ್ ಮಾಡಿದ್ದೀರಾ ನಾನು ಕೇಳಿದೆ. ಇಲ್ಲ ಮಾಡಿಲ್ಲ, ಅದು ಯಾವುದೋ ಬಸ್ ನೋಡಿದ್ವಿ ಕಲಾಸಿಪಳ್ಳಿ ಸಿಗುತ್ತೆ ಕಲಾಸಿಪಳ್ಳಿಯಲ್ಲಿ ಎಲ್ಲ ಟ್ರಾವೆಲ್ಸ್ ಇದೆ, ನಿಮಗೆ ಯಾವುದು ರೇಟ್ ಅನುಕೂಲನೋ ಅದು ನೋಡ್ಕೊಳ್ಳಿ ಅಂತ ಹೇಳಿದೆ. ಆವಾಗ ನಾನು ಬನ್ನಿ ಇನ್ನೇನು ಎಷ್ಟು ಸ್ವಲ್ಪ ದೂರನೇ ಅನಿಸುತ್ತೆ, ನೋಡೋಣ ಅವ್ರು ಎಲ್ಲಿ ಹಾಕಿದ್ದಾರೆ ನೋಡ್ಬಿಟ್ಟು ಆ ಲೊಕೇಶನ್ ಇಳಿಸೋಣ. ಈ ಕಲಾಸಿಪಳ್ಳಿ ಬಂದುಬಿಟ್ರೆ ಇದೊಂದು ಬಸ್ಗಳದ್ದು ಜಾಮ್ಗಳು ರಾತ್ರಿ ನೈಟ್ ಟೈಮಲ್ಲಲ್ವಾ, ಎಲ್ಲ ಟ್ರಾವೆಲ್ಸ್ ಬಸ್ಸೆಲ್ಲ ತೆಗಿಯೋ ಟೈಮು. ಅಪ್ಪ ಮೇಲೆ ಬರ್ತಾರಲ್ಲಪ್ಪೋ, ಸ್ವಲ್ಪ ಜಾಗಗಳು ಬಿಟ್ಬಿಟ್ಟು ನೋಡಿ. ಇಷ್ಟೇ ಇವರೇ ಜಾಮ್ಗಳು ನೋಡಿ. ಇವನೊಬ್ಬ ಲಾರಿ ದೊಡ್ಡ ಲಾರಿ ಅಡ್ಡ ಹಾಕೊಂಡು ನಿಂತವನೆ, ಇವನೊಬ್ಬ ಬಸ್ಸನ್ನು ಅಡ್ಡ ಹಾಕೊಂಡು. ಬೇರೆ ಏನಿಲ್ಲ ಜಾಮು. ಈ ಕಲಾಸಿಪಳ್ಳಿದಲ್ಲಿ ಬಂದರೆ ಸಾಯಂಕಾಲ ಒಂದು 7 ಗಂಟೆ ಮೇಲೆ ಬಂದುಬಿಟ್ರೆ ಇದೆ ಜಾಮ್, ಬೇರೆ ಏನಿಲ್ಲ. ಇಲ್ಲಿ ಕರೆಕ್ಟಾಗಿ ಕಲಾಸಿಪಳ್ಳಿ ಸರ್ಕಲ್ಗೆ ಬಂದಿದ್ದೀನಿ. ನೆಕ್ಸ್ಟ್ ಸರ್ಕಲಲ್ಲಿ ಅವ್ರಿಗೆ ಡ್ರಾಪು. ಅದು ಕಲಾಸಿಪಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಇರೋ ಸಿಗ್ನಲ್ಲು, ಅಲ್ಲಿ ಡ್ರಾಪು. सर आपका लोकेशन वो सर्कल में आ रहा है, उधर उतर इधर ही उतरते हैं आप? हाँ हाँ इधर ही देखो, इधर पूरा ट्रैवल से वो रोड पे ही ज़्यादा है. हाँ ಒಬ್ರು ಆಟೋ ಅವ್ರು ಇದ್ದಾರೆ, ಅವ್ರು ಹಿಂದೆ ಹಾಕ್ಬಿಡೋಣ, ಮುಂದೆ ಹಾಕಿದ್ರೆ ರಿಸ್ಕ್ ಜಾಸ್ತಿ. सर 45 हुआ, यहाँ देख लीजिए. 45 ರೂಪಾಯಿ ಆಯಿತು. ಗಾಯ್ಸ್ ಸೆಕೆಂಡ್ ಕಸ್ಟಮರು ತುಂಬ ಹ್ಯಾಪಿ. ಅವ್ರೇನು ಮುಂಚೆನೇ ಅಲ್ಲೂ ಇದ್ದರು, ಅವ್ರು ಇಲ್ಲೇ ಎಲ್ಲಿ ಇಳಿಸ್ಲಿ ಅಂತ ಕೇಳಿದೆ. ಎಲ್ಲಿ ಇಳಿಸ್ತೀಯ ಅಂತ ಕೇಳಿದ್ರು. ಸರ್ ನಾನು ನಿಮಗೆ ಟ್ರಾವೆಲ್ಸ್ ಬಸ್ ಅಂತ ಇಲ್ಲೇ ಅಕ್ಕಪಕ್ಕ ಫುಲ್ಲು ಟ್ರಾವೆಲ್ಸ್ ಬಸ್ಗಳೇ ಅಂತ ಹೇಳಿದ್ಕೆ 45 ಬಂತು, 50 ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಬನ್ನಿ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಕೊಂಡು ಮುಂದೆ ಯಾವುದೋ ಬಂತು ಗುರು, 157 ರೂಪಾಯಿ 9 ಕಿಲೋ ಪೀಣ್ಯ ಅಂತೆ, ಕಲಾಸಿಪಳ್ಳಿಯಿಂದ ಪೀಣ್ಯ. ಹಲೋ ಹಲೋ, ಹಾಂ ಬರ್ತಾಯಿದ್ದೀನಿ ಸರ್, ಒಂದು 5 ನಿಮಿಷ. ಹಲೋ ಹಾಂ ಕಲಾಸಿಪಳ್ಳಿ ಬಸ್ ಸ್ಟಾಪ್ ಇದ್ದೀನಿ, ಬರ್ತಾಯಿದ್ದೀನಿ ರೀ. ಗಾಯ್ಸ್ ಕಲಾಸಿಪಳ್ಳಿ ತಗೊಂಡಿದ್ದೀನಿ. ಅದು ನೋಡಿದ್ರೆ ಒನ್ ವೇಲ್ ತೋರಿಸೋದು, ಅದು ಒನ್ ವೇ ಮ್ಯಾಪ್ಗೆ ಏನು ಗೊತ್ತು, ಹಂಗೆ ಹೋಗ್ಬಿಟ್ಟು ಯಾರೋ
ಹಂಗೆ ಹೋಗ್ಬಿಟ್ಟು ಪೊಲೀಸ್ ಇದ್ರೆ ಸಿಗಾಕೊಂಡು ಫೈನ್ ಕೊಡೋಕೆ ಹೇಳುತ್ತೆ. ಏನೋ ನಾನೇ ಇಲ್ಲಿ ಸಂಪಾದನೆನೇ ಕಮ್ಮಿ, ಏನೋ ಸುಮ್ಗೆ ಏನೋ ಸಿಕ್ಕದ್ದು ಮಾಡೋಣ ಅಂದ್ಕೊಂಡು ನಾನು ಈ ಗಾಡಿ ಬರೋ ಮೈಲೇಜ್ 25 ಏನೋ ಬಂದು ಪೆಟ್ರೋಲ್ ಬಂಕ್ ಬಂದಿದ್ದೀನಿ, ಪೆಟ್ರೋಲ್ ಹಾಕ್ಕೊಂಡು ಹೋಗ್ಬಿಡೋಣ. ಯಾರಿಗೂ ಇವನು ಇವನು 500 ಬೇಡ ಗುರು. ಗಾಯ್ಸ್ 100 ರೂಪೀಸ್ ಪೆಟ್ರೋಲ್ ಹಾಕಿದ್ದೀನಿ. 100 ರೂಪೀಸ್ ಅಂದರೆ ಇದು 129 ಐತಲ್ಲ, 130 ಇಕ್ಕೊಳ್ಳಿ. 130 ಇಕ್ಕೊಂಡ್ರೆ 25 ಮೈಲೇಜ್ ಇಕ್ಕೊಂಡ್ರೆ ಎಷ್ಟಾಯ್ತದೆ ಗೊತ್ತಾ? 25 ಮೈಲೇಜ್ ಹಾಕ್ಕೊಂಡ್ರು 55 ಬರಬೇಕು. ಹಾಂ, ಅದು ನಾನು 500 ರೂಪಾಯಿ ಇದ್ದೆ, 100 ರೂಪಾಯಿ ಇಟ್ಟಿದ್ದೆ. ಎಲ್ಲಿ ಹುಡುಕಿ ಎಲ್ಲೋಯ್ತು ಶಾಕ್ ಆಗ್ಬಿಟ್ಟು. ಆಮೇಲೆ ನೋಡಿದ್ರೆ ಈ ರೈಟ್ ಹ್ಯಾಂಡ್ ಜಾಬಲ್ಲಿ ಪವರ್ ಬ್ಯಾಂಕ್ ಇಟ್ಟಿದ್ದೆ, ಆ ಮೂಲೆಯಲ್ಲಿ ಸಿಗಾಕೊಂಡಿತ್ತು. ಇವ್ರು ಯಾರು ಗುರು? ನನಗೆ ಈ ಸ್ವಲ್ಪ ಈ ಫೋನು ಏನು ಅಂದರೆ ಮಾತಾಡೋಕ್ಕಾಗಲ್ಲ. ಮಾತಾಡೋಕ್ಕಂದ್ರೆ ಹಿಂಗೆ ಇಕ್ಕೊಂಡು ಸರಿಯಾಗಿ ಕೇಳಿಸಲ್ಲ. ನಮ್ಮ ಹೆಲ್ಮೆಟ್ ದೊಡ್ಡದಲ್ವಾ. ಬನ್ನಿ ಹೋಗೋಣ, ನೋಡ್ಕೊಳ್ಳೋಣ. ಕಸ್ಟಮರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಹತ್ರ ಹೋಗಿ ಫೋನ್ ಮಾಡೋಣ. ನೀವೇನಾ? ಹಾಂ ಅಣ್ಣ. ಒಂದು ನಿಮಿಷ ಅಣ್ಣ. ಹಾಂ, OTP ಅಣ್ಣ 778. ಹಾಂ ತಗೊಳ್ಳೋಣ. ಗೈಸ್ ಬಂದು ಲೊಕೇಶನ್ 9.5 ಕಿಲೋಮೀಟ್ರ್ ಐತೆ ಪೀಣ್ಯಾಗೆ. ಹೋಗ್ಲಾ ಅಣ್ಣ? ಹಾಂ ಸರಿ ಅಣ್ಣ. 9 ಕಿಲೋಮೀಟ್ರು. ನಮ್ಮ ಇಂಡಿಯಾ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನೋಡ್ದಾ? ದೊಡ್ಡ ವಯಸ್ಸಾದವರು ಫೋನ್ ಯೂಸ್ ಮಾಡ್ತಾರೆ. ಅದು ಅದೇ ನಮಗೊಂದು ಹೆಮ್ಮೆ. ಯಾಕೆ ಹೇಳು? ಫಾರಿನ್ ಕಂಟ್ರಿ ಹಂಗೆ ಹಿಂಗೆ ಅಂತಾರೆ. ಯಾಕೆ ನಮ್ಮವ್ರು ಬಳಬೇಡದ? ಹೆಂಗೆ ತೋರಿಸೋದು ಇದು? 4 ಕಿಲೋಮೀಟ್ರು. ಗಾಯ್ಸ್, ಈಗ ನಾವು ಬಸವೇಶ್ವರ ನಗರ ಹತ್ರ ಬರ್ತಾಯಿದ್ದೀವಿ. ಇನ್ನೂ 5 ಕಿಲೋಮೀಟ್ರ್ ಐತೆ. ಎಷ್ಟಿತ್ತು? 10 ಕಿಲೋಮೀಟ್ರಾ? 10 ಕಿಲೋಮೀಟ್ರ್ ಆದರೆ ಇದ್ದಿತ್ತು. 5 ಕಿಲೋಮೀಟ್ರ್ ಬರ್ತಿದ್ವಿ. ಇನ್ನು 5 ಕಿಲೋಮೀಟ್ರ್ ಐತೆ. ಬಸವೇಶ್ವರ ನಗರ ಸಿಗ್ನಲ್ ಕಡೆ ಡೋಬಿ ಘಾಟ್ ರೋಡ್ ಬರಲ್ವಾ, ಹಂಗಿಂದ ಹೋಗಿ ತೋರಿಸುತ್ತೆ ಈಗ ಮ್ಯಾಪು. ಡೋಬಿ ಘಾಟ್ ರೋಡು ಸೈಡ್ ಹೋಗಿ ತೋರಿಸೈತೆ. ಅವರು ಅಪ್ಪ ಈ ಕಡೆಯಿಂದ ಹೋಗ್ಬಿಡತ್ತಾನೆಪ್ಪ ಅಂದರು. ಮಾಗಡಿ ರೋಡ್ ಸ್ಟ್ರೈಟ್ ಹೋಗ್ಬಿಟ್ಟು ಔಟರ್ ರಿಂಗ್ ರೋಡ್ ರೈಟ್ ತೊಗೊಂಬಿಡತ್ತಾನೆ ಅಂದರು. ಅಣ್ಣ ಹಂಗೆ ಹೋದರೆ ಸ್ವಲ್ಪ ಲಾಂಗು ಆಯ್ತದೆ, ಸ್ವಲ್ಪ ಟ್ರಾಫಿಕ್ ಐತಣ್ಣ. ಇದು ನೋಡಿ ಖಾಲಿ ಐತೆ, ಹಿಂಗೆ ಹೋಗ್ಬೋದು. ಇದು ಸ್ವಲ್ಪ 2 ಕಿಲೋಮೀಟ್ರ್ ಕಮ್ಮಿನೇ ಐತೆ, ಪ್ಲಸ್ ಟ್ರಾಫಿಕ್ಕೂ ಕಮ್ಮಿ ಅಂತ ಹೇಳಿದ್ದೆ. ಹಾಂ ಗೈಸ್, ಲೊಕೇಶನ್ ಹತ್ರ ಬಂದಾಯಿತು. ಇಲ್ಲಿ ಜಸ್ಟ್ ನೋಡಿ, ರೈಟ್ ತಗೊಂಡು ಲೆಫ್ಟ್ ತೊಗೊಂಡ್ರೆ ಅವ್ರ ಲೊಕೇಶನ್ ಡ್ರಾಪು. 200 ಮೀಟ್ರ್ ಇದೆ. ಇದು ಒಂದು ಪೀಣ್ಯ. ಇಲ್ಲಿಂದ ಕಲಾಸಿಬಾಳ ನೆಲಮಂಗಲ ಅಂತ. ನೆಲಮಂಗಲ ಆಗಲ್ಲ, ಹೋಗೋಕ್ಕಾಗಲ್ಲ ಗುರು. ನೆಲಮಂಗಲ ಹತ್ರನ. ನಾನು ಆರ್ಡ್ರೇ ಕಂಪ್ಲೀಟ್ ಮಾಡಲಿಲ್ಲ, ಅಷ್ಟು ಜಲ್ದಿ ಇನ್ನೊಂದು ಆರ್ಡ್ರಾ? ಓಹೋ, ಬಲ್ಲೇ ಇದ್ದಾರಲ್ಲಪ್ಪ ಆ್ಯಪು. ನಾನೇನು ವರ್ಕ್ ಆಗಲ್ಲ ಮುಂಚೆ ಥರ. ಅದು ಅಷ್ಟೊಂದೇನು ಇದಾಗಲ್ಲ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಇದಾಗೈತೆ, ಅಪ್ಡೇಟ್ ಆಗೈತೆ. ಅದು ಬಟ್ ಗೌರ್ಮೆಂಟ್ ಬಂದು ಬ್ಯಾನ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಬೈಕ್ ಟ್ಯಾಕ್ಸಿ. ಬಟ್ ಅದನ್ನು ರನ್ ಆಗ್ತಿದೆಯಲ್ಲ, ಅದು ರನ್ ಆಗೋದು ಬಿಡಿ, ರನ್ ಆಗೋದು ಆಗ್ತೈತೆ. ಆದ್ರೆ ಈ ರೇಂಜಿಗೆ ರನ್ ಆಗೋದಂತ ನನಗೆ ಗೊತ್ತಿಲ್ಲ ಗುರು. ಅಣ್ಣವ್ರ ಲೊಕೇಶನ್ ಬಂತು. ಅಣ್ಣ ಎಲ್ಲಣ್ಣ? ಮುಂದೆನಾ? ಅಣ್ಣ ಲೊಕೇಶನ್ ಇಲ್ಲ ಸ್ವಲ್ಪ ಮುಂದೆ ಅಂದರು. ನೋಡ್ಕೊಳ್ಳೋಣ ಬನ್ನಿ. ಒಂದ್ಸಲ ಎಲ್ಲೋ ಬಂದಿದ್ದೀನಿ ಅನ್ಸುತ್ತೆ. ದಾಸರಳ್ಳಿ 5 ಕಿಲೋಮೀಟ್ರು. ಆಕ್ಸೆಪ್ಟ್ ಮಾಡ್ಕೊ. ಅಯ್ಯೋ ಎತ್ಬಿಟ್ರಲ್ಲ. ಹೆಂಗಣ್ಣ ಇನ್ನು ಅಪ್ಪ?
ಒಳ್ಳೆ ಆರ್ಡ್ರ್ ಬಂತು, ಎತ್ಬಿಟ್ರು. ಗೈಸ್ 62 ರೂಪಾಯಿ ಮೈನಸಲ್ಲಿ ರೀಚಾರ್ಜ್ ಮಾಡಬೇಕಂತೆ, ಮಾಡಿಬಿಡೋಣ. ಫೋನ್ಪೇ ಯಾವುದು? ವಿಜಯನಗರ ಎತ್ಕೊಂಬಿಟ್ಟೆ ವಿಜಯನಗರ ಎತ್ಕೊಂಬಿಟ್ಟೆ. ರೀಚಾರ್ಜ್ ಆಮೇಲೆ ಮಾಡ್ಕೊಳ್ಳೋಣ, ಫಸ್ಟ್ ಪಿಕಪ್. ಗಾಯ್ಸ್ ಲೊಕೇಶನ್ಗೆ ಇನ್ನೂ 100 ಮೀಟ್ರ್ ಇದೆ. ಕಸ್ಟಮರ್ಗೆ ಕಾಲ್ ಮಾಡೋಣ ಎಲ್ಲಿದೆ ಎತ್ತರ ಅಂತ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಹಾಕೊಳ್ಳೋಣ, ಗಾಡಿ ಲೆಫ್ಟ್ ಸೈಡಲ್ಲಿ ಹಾಕೊಂಡು ಮಾಡೋಣ. ಏನಣ್ಣ OTP 0903ನಾ? ಹಾಂ, ಓಕೆ ಅಣ್ಣ. ಇಲ್ಲಿಂದ 600 ಕಿಲೋಮೀಟ್ರು. ಗಾಯ್ಸ್ ಇಲ್ಲಿಂದ 600 ಕಿಲೋಮೀಟ್ರ್ ತೋರಿಸೈತೆ ವಿಜಯನಗರ್ಗೆ. ಗಾಯ್ಸ್ ಲೊಕೇಶನ್ ಹತ್ರ ಬಂದೈತೆ. ಇನ್ನೂ 300 ಮೀಟ್ರ್ ಆಯಿತು. 300 ಮೀಟ್ರ್ ಐತೆ ಲೊಕೇಶನ್ಗೆ. ಇದು 4th ಟ್ರಿಪ್ಪು. ಅದೇ 4ನೇ ಏನು ಹೇಳೋದು 4th ಟಾಸ್ಕು. ಇದು ಇಳಿಸ್ಬಿಟ್ಟು ಟೈಮ್ ನೋಡಿದ್ರೆ 10 ಕಾಲು ಆಗೋಯ್ತು. 10 ಕಾಲು ಇಳಿಸ್ಬಿಟ್ಟು ಹೋಗ್ತಾರದೆ ಮನೆಗೆ. ಅಮೌಂಟ್ 87 ಆಯಿತು. ಆ್ಯಪೆಲ್ಲ ಮಾಡ್ತೀರಾ? ಹಾಂ, ಸ್ಕ್ಯಾನರ್ ಕೊಡ್ತೀನಿ ಅಂತ. ಆಯಿತು. ಓ ಹ್ಯಾಂಡಿಕ್ಯಾಪು 87 ಆಯಿತು. ಬ್ರದರ್ 100 ಕೊಟ್ಟರು. ಅವರು ಅಷ್ಟೇ ಸ್ವಲ್ಪ ಇನ್ನೊಬ್ಬರು ಹಂಗೆ. ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ಈ ಥರನೂ ಇರಲ್ಲ. ಗಾಯ್ಸ್ ಲೊಕೇಶನ್ ಹತ್ರ ಬಂದಾಯಿತು. ನಾವು 200 ಮೀಟ್ರ್ ಅಷ್ಟೇ ಇದೆ. ಈ ಲೆಫ್ಟ್ ತೊಗೊಂಡ್ರೆ ಲೊಕೇಶನು. ಕಸ್ಟಮರ್ಗೆ ಇಲ್ಲಿಂತೆ ಮಾಡೋಣ. ಸರ್ವಿಸ್ ರೋಡ್ ಹೋಗ್ಬೇಕು. ಸರ್ವಿಸ್ ರೋಡ್ ನನ್ನ ಲೊಕೇಶನ್ ಬಂದಾಯಿತು. ಕೀ ಆಫ್ ಮಾಡೋಣ. ಎಲ್ಲಿ ಕೀ? ಗೈಸ್ ಕಸ್ಟಮರ್ ಸಿಕ್ಕಾಬಿಟ್ಟು ಅರ್ಜೆಂಟಲ್ಲಿದ್ದಾರೆ. ವಿಜಯನಗರ ಕ್ಲಬ್ ಅಂತ ಎಂಟ್ರೆನ್ಸ್ ಇದೆ ನೋಡಿ, ಹೊರಗಡೆ ಹೋಗಿ. ಯಾವ್ದಣ್ಣ ಇದು? ವಾರ್ಡನ್ನ ಇದು ಎಕ್ಸಿಟ್, ಇದು ಎಂಟ್ರೆನ್ಸ್ ಒಳಗಡೆ. ಎಂಟ್ರೆನ್ಸ್ ಮುಚ್ಚಿಬಿಟ್ಟವ್ರಾ? ಎಂಟ್ರೆನ್ಸ್ ಗೊತ್ತಿಲ್ಲ ಅಣ್ಣ ನನಗೆ. ಇಲ್ಲ ಮುಚ್ಚಿದ್ದಾರೆ. ಇಲ್ಲ ನಿಲ್ಸಿ ಎಕ್ಸಿಟ್. ಇಲ್ಲ ಒಳಗಡೆ ಹೋಗಿ. ಹೋಗ್ಲಾ? ಆ ಚಿಕ್ಕ ಗೇಟ್ವರೆಗೂ ನಿಲ್ಸಿ. ಸಾಕು. ಬರ್ತೀನಿ ಅಣ್ಣ, ಥ್ಯಾಂಕ್ ಯು. ಕಸ್ಟಮರ್ ಸಿಕ್ಕ ವಿಜಯನಗರ ಎಲ್ಲ ಹೋಗ್ತೀನಿ. ಇದು ಯಾವುದು ಗುರು? ಏನು ಕಸ್ಟಮರ್ ಸಿಕ್ಕಾಪಟ್ಟೆ ಅರ್ಜೆಂಟ್ ಗುರು. ಏನಂದ್ರೆ ಹೇಳು, ಫಸ್ಟು ಟ್ರಿಪ್ ಸ್ಟಾರ್ಟ್ ಮಾಡು. ₹57 ₹41 ಮಾಡಿಬಿಟ್ಟಾರಲ್ಲ. ಸರ್ ಇವಾಗ ರ್ಯಾಪಿಡ್ ಡ್ರಾಪ್ ಮಾಡಿದ್ನಲ್ಲ, ₹53 ಬಂದಿದೆ ಸರ್. ₹53. ಇಲ್ಲ ₹12 ಕಡಿಮೆ ಕೊಟ್ಟಿದ್ದೀರಾ? ಹಾಂ, ಓಕೆ ಸರ್. ಕಸ್ಟಮರ್ ₹41 ಕೊಟ್ಟರು, ಆದರೆ ಬಟ್ ₹53 ಬಂದಿದೆ ಗುರು. ಬರೀ 800 ಮೀಟ್ರ್ ಅಷ್ಟೇ. ಸರಿ ಗುಡ್. 800 ಮೀಟ್ರಿಗೆ 800 ಮೀಟ್ರು.
ಅದಕ್ಕೆ 53 ರೂಪಾಯಿ. ಅಯ್ಯಯ್ಯೋ ಪರವಾಗಿರಲ್ಲ ಗುರು. ಅರ್ನಿಂಗ್ಸ್ ಓಪನ್ ಮಾಡೋಣ. ಅರ್ನಿಂಗ್ಸು ಗಾಯ್ಸ್, ರ್ಯಾಪಿಡಲ್ಲಿ 5 ಟಾಸ್ಕ್ ಮಾಡಿದೆ, ಬಟ್ ಇನ್ಸೆಂಟಿವ್ ಅಂದರೆ ಮಿಸ್ಡ್ ಆರ್ಡ್ರ್ ಅಂತ ಏನೋ ಬಂತು, ಗೊತ್ತಾಗಿಲ್ಲ ಏನಂತ ಅದು ನಾನು ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ. ಇವತ್ತು ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂದರೆ 304 ರೂಪಾಯಿ ಪ್ಲಸ್ ಅದು ಎಷ್ಟೆಷ್ಟೋ ಬಂತು. ಬಟ್ ಎಷ್ಟು ಅರ್ನ್ ಮಾಡಿದ್ದು 304 ರೂಪಾಯಿ ಅಂತ ತೋರಿಸ್ತೈತೆ, ಬಟ್ ನಂಗೆ ಲೆಕ್ಕಾಚಾರ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಬಟ್ ಅದ್ರೇನು ಒಂದು 340-50ವರೆಗೂ ಮಾಡಿರ್ತೀನಿ ಅನ್ಸುತ್ತೆ. 250 ಇದರಲ್ಲೇ ನಾವು ಇವತ್ತು ಅರ್ನಿಂಗ್ ಮಾಡಿರೋದು. ಎಷ್ಟು ಮಾಡಿದ್ದೀವಿ ಅಂದರೆ 320 ರೂಪಾಯಿ ಅಂತ ಎಕ್ಕೊಳ್ಳಿ. ಅವರು ಟಿಪ್ಸ್ ಎಲ್ಲ ಸೇರಿ ಈ ಎಕ್ಸ್ಪಲ್ಸ್ 250ಅಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕಿ, ಹಬ್ಬ 100 ರೂಪಾಯಿ ಪೆಟ್ರೋಲ್ ಹಾಕಿ ನಾನು 100 ರೂಪಾಯಿ ಪೆಟ್ರೋಲ್ ಹಾಕಿದೆ. 100 ರೂಪಾಯಿ ಪೆಟ್ರೋಲ್ ಹಾಕಿ ನಾನು ಒಂದು 320 ರೂಪಾಯಿ ಮಾಡಿದ್ದೀನಿ. ಪ್ಲಸ್ ಅದು 2 ಅವರಲ್ಲಿ. ಓಕೆನಾ, ಟೈಮ್ ಪಾಸ್ಗೆ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೂಮರ್ ಡ್ಯೂಡ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆನಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.